ಎಸ್, ಪಬ್ಲಿಕ್ಸ್ ಕೂಡ ಕಾಲ್ ಮಾಡಿ ಮಾತನಾಡ್ಬೋದು. ಆಲ್ ಲೈನ್ಸ್ ಓಪನ್ ಆಗಿದೆ. ಶಿವಮೊಗ್ಗದಲ್ಲಿ ಶೇಷಾಚಲ ಅನ್ನೋರು ಕರೆ ಮಾಡಿದ್ದಾರೆ. ಶೇಷಾಚಲ ಅನ್ನುವ ಹೆಸರು ನೆನಪಾದಾಗ ಆ ಹೆಸರು ಕೇಳಿದಾಗಲೇ ಇದಕ್ಕೆ ಮುನ್ನುಡಿ ಆಡಿದೆ ಆ ಹೆಸರಿನವರು, TN ಶೇಷನ್ ಅಂತ. 1990ರಲ್ಲಿ ಆಧುನಿಕವಾಗಿ ಇದನ್ನ SIR ನ ಮೊದಲಿಗೆ ಜಾರಿಗೆ ತಂದಿದ್ದು TN ಶೇಷನ್ ಅಂತ. ಅವಾಗ 10ನೇ ಚುನಾವಣಾ ಅಧಿಕಾರಿ ಆಗಿದ್ರು ಅವರು, ಎಲೆಕ್ಷನ್ ಕಮಿಷನ್ ಅಧಿಕಾರಿ ಆಗಿದ್ರು. ಶೇಷನ್ ಅವರೇ, ಶೇಷಾಚಲ ಅವರೇ, ನಮಸ್ಕಾರ. ನಮಸ್ಕಾರ ಸ್ವಾಮಿ. ನೋಡಿ, ಈಗ SIR ಹೆಂಗೆ ಎಲ್ಲ ನೋಡ್ತಾ ಇದ್ದೀರಲ್ವಾ, ಸ್ಟೋರಿ ನೋಡಿದ್ರಲ್ವಾ? SIR ಸಮೀಕ್ಷೆ ತಪ್ಪೋ ಸರಿ ಅಂತ ಕೇಳಿದ್ದೀರಾ? ಎಸ್, ಹೇಳಿ. ಅದು 100% ತಪ್ಪು. ಯಾಕೆ ಹಿಂಗ್ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಿಲ್ಲ ಕರ್ನಾಟಕದಲ್ಲಿ. ಅದರಿಂದ ಅವ್ರ ಮನೆ ಸಮೀಕ್ಷೆನೂ ಇಲ್ಲಿ ಶಿವಮೊಗ್ಗದಲ್ಲೂ ಸರಿ ಆಗ್ತಾ ಇಲ್ಲ. ಮುಸ್ಲಿಮ್ಸ್ ಏರಿಯಾಗಳಲ್ಲಿ ಅಲ್ಲೇ ಗುಂಪಾಗಿ ದೇವಸ್ಥಾನ, ಆಮೇಲೆ ಚರ್ಚು, ಮಸೀದಿ ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಅಭಿಪ್ರಾಯ ಇದು 100% ತಪ್ಪಿದೆ. ಕರ್ನಾಟಕದಲ್ಲಿ ಯಾಕೋ ಬಾರಿ ಹಿಂದೆ ಮುಂದೆ ಆಗ್ತಾ ಇದೆ ಇದು. ಓಕೆ. ಅದರಿಂದ ಒಂಚೂರು ಅವರಿಗೆ ನಿಮ್ಮ ವಾಹಿನಿ ಮುಖಾಂತರ ಅವ್ರಿಗೆ ಒಂಚೂರು ಬಿಸಿ ಮುಟ್ಟಿಸಿ. ಖಂಡಿತ ಅದೇ ಕೆಲಸ ಮಾಡ್ತಾ ಇದ್ದೀವಿ ಶೇಷಾಚಲ ಅವರೇ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕಾಗಿ. ಬೆಂಗಳೂರಿಂದ ಪ್ರಕಾಶ್ ಅನ್ನೋರು ಕರೆ ಮಾಡಿದ್ದಾರೆ. ಪ್ರಕಾಶ್ ಅವರೇ, ನಮಸ್ಕಾರ. ನಮಸ್ತೆ ಸರ್. ಪ್ರಕಾಶ್ ಅವರೇ, ಬೆಂಗಳೂರಿನಲ್ಲಿ SIR ಪ್ರಕ್ರಿಯೆ ಹೇಗೆ ನಡೀತಾ ಇದೆ? ಸರ್, ಮಾಡ್ತಾ ಇದೀವಿ ಸರ್. ನಾವೊಬ್ರು ಬೂತ್ ಏಜೆಂಟೇ. ಓಕೆ. ಹಾಂ ಸರ್, ಇವ್ರು ಏನ್ ಮಾಡಿದ್ದಾರೆ, ಅದೇ ಇವಾಗ ಹೇಳಿದ್ರಲ್ಲ, 2002ನೇ ಇಸ್ವಿದು. ಹಾಂ. ಕೆಲವ್ರ ಮನೇಲಿ ಮಡಗಿರ್ತಾರೆ, ಕೆಲವ್ರ ಮನೇಲಿ ಮಡಗಿರಲ್ಲ. ಆಮೇಲೆ ನಾವು ಫಾರಂ ಕೊಟ್ಟಾಗ ನೀವೇ ಫಿಲ್ಅಪ್ ಮಾಡಿ ಅಂತ ಹೇಳ್ತಾರೆ. ಕೆಲವ್ರಿಗೆ ಅವ್ರಿಗೆ ಫಿಲ್ಅಪ್ ಮಾಡೋದೇ ಗೊತ್ತಿರಲ್ಲ. ಆಮೇಲೆ ಸರ್, ಇವಾಗ ಶಂಕರ್ ನಗರ ಅಂತ ಒಂದು ಊರು ಏರಿಯಾ ಇರುತ್ತೆ. ಆ ಶಂಕರ ನಗರದಲ್ಲಿ 5 ಏರಿಯಾ ಬರುತ್ತೆ ಸರ್. ರೈಲ್ವೆ ಕಾಲೋನಿ, ಟೀಚರ್ಸ್ ಕಾಲೋನಿ, ಮತ್ತೆ ಇದು ಏನೋ ಬ್ಯಾಂಕ್ ಇಂಡಸ್ಟ್ರಿಯಲ್ ಏರಿಯಾ ಅಂತ ಬರುತ್ತೆ. ಇವ್ರೇನ್ ಮಾಡ್ತಾರ ಸರ್, ಅದನ್ನ ಡಿವೈಡ್ ಮಾಡಿ ಒಂದೊಂದು ಏರಿಯಾದಲ್ಲಿ 1 to ನಂಬರ್ ಅಂತ ಹಾಕಿರ್ಬೇಕು. ಒಂದು ರೋಡ್ಗೆ 3rd ಕ್ರಾಸ್, 2nd ಕ್ರಾಸ್ ಅಂತ ಹಾಕಿರ್ಬೇಕು. ಇವ್ರು ಏನ್ ಮಾಡಿದಾರೆ ಸರ್, ಇದೊಂದೇ ಏರಿಯಾ ಅಲ್ಲ, ಸುಮಾರು ಏರಿಯಾದಲ್ಲಿ ಎಲ್ಲ ಶಂಕರನಗರ ಫಸ್ಟ್ ಮೇನ್ ರೋಡು, ವಿಜಯನಗರ ಫಸ್ಟ್ ಮೇನ್ ರೋಡು, ಮಲ್ಲೇಶ್ವರ ಫಸ್ಟ್ ಮೇನ್ ರೋಡ್ ಅಂತ ಹಾಕಿರ್ತಾರ ಅಷ್ಟೇ. ಒಳಗಡೆ ಕ್ರಾಸ್ ಹಾಕಿರಲ್ಲ. ಆ ಕ್ರಾಸ್ ಅಲ್ಲಿ ಏನ್ ನಂಬರ್ ಬರುತ್ತೆ ಅಂತ ಹಾಕಿರಲ್ಲ ಸರ್. ಈಗ ಎತ್ಕೊಂಡು ಹುಡ್ಕಾಡ್ತಾ ಇರಬೇಕು ಸರ್ ನಾವು. ಅದೊಂದು ಚಾಲೆಂಜ್ ಆದ್ರೆ ಸರ್ ಪ್ರಕಾಶ್ ಅವರೇ, ಈಗ ಎಲ್ಲರನ್ನ ಒಟ್ಟಿಗೆ ಸೇರಿಸಿ ದೇವಸ್ಥಾನ, ಮಸೀದಿ ಇಲ್ಲೆಲ್ಲ ಒಟ್ಟಿಗೆ ಸೇರಿಸಿ ಪ್ರಕ್ರಿಯೆ ಮಾಡೋದು ಸರಿಯೋ ತಪ್ಪೋ? ಸರಿ ಇಲ್ಲ ಸರ್. ಮನೆ ಹೋಗಿ ಕೊಡ್ಬೇಕು ಸರ್. ಮನೆಗೆ ಹೋಗಿ ಕೊಡ್ಬೇಕು. ಮತ್ತೆ ಯಾಕೆ ಮಾಡ್ತಿದ್ದಾರೆ ಹಾಗೆ ಮಾಡೋದ್ರಿಂದ ಈ ಪ್ರಕ್ರಿಯೆಯ ನಿಯಮಾವಳಿಗಳನ್ನ ವಿರುದ್ಧ ನಡ್ಕೊಂಡ್ ಹಾಗಲ್ವಾ? ಹೌದು ಸರ್, ಖಂಡಿತ ಸರ್. ಅದು ಅಲ್ಲೇನೋ ಲೋಪದೋಷ ಆಗಿದೆ ಅಂತ ಹೇಳಿ ಅಲ್ವಾ? ಹೌದು ಸರ್, ಮಾಡಬಾರ್ದಲ್ವಾ? ಮನೆಗೆ ಹೋದ್ರೆ ಸರ್ ನಾವು ಆ ಮನೆಯಲ್ಲಿ ಯಾರು ವೋಟರ್ಸ್ ಇರ್ತಾರೆ, ಆ ಮನೆಯಲ್ಲಿ ಎಲ್ಲ ಶಿಫ್ಟ್ ಆಗಿರ್ತಾರ, ಮತ್ತೆ ಆ ಮನೆಯಲ್ಲಿ ಯಾರು ಡೆತ್ ಆಗಿರ್ತಾರೆ, ಮತ್ತೆ ಯಾರು ಡೆತ್ ಆಗಿರೋ ವೋಟ್ ಕಂಟಿನ್ಯೂ ಬರ್ತಾ ಇರ್ತದೆ. ಇದನ್ನೆಲ್ಲ ನಾವು ಹೇಗಿದೆ ಪ್ರಕಾಶ್ ಅವರೇ? ಈಗ ಓಕೆ, ರೆಸ್ಪಾನ್ಸ್ ಎಲ್ಲ ಹೇಗಿದೆ? ಜನ ಸ್ಪಂದಿಸ್ತಾರ? ರೆಸ್ಪಾನ್ಸ್ ಹೇಗಿದೆ? ಮಾಡ್ತಾ ಇದಾರೆ ಸರ್, ಜನ ರೆಸ್ಪಾನ್ಸ್ ಮಾಡ್ತಾ ಇದಾರೆ. ಅದಕ್ಕೆ ಕೆಲವು ಕಡೆ ಸ್ವಲ್ಪ ಗೊಂದಲ ಆಗುತ್ತೆ, ಅದನ್ನ ನಾವು ಸಾಲ್ವ್ ಮಾಡ್ಕೊಂತೀವಿ. ಬಟ್ ಮನೆಗೆ ಹೋಗಿ ಮಾಡ್ಬೇಕು ಸರ್. ಮನೆಗೆ ಹೋಗಿ ಮಾಡ್ಬೇಕು. ಓಕೆ, ಒಟ್ಟಿಗೆ ಸೇರಿಸಿ ಮಾಡೋ ಸರಿಯಲ್ಲ ಅಂತೀರಿ? ಸರಿಯಲ್ಲ ಸರ್, ಒಟ್ಟಿಗೆ ಸೇರಿಸಿ ಮಾಡಬಾರ್ದು. ಥ್ಯಾಂಕ್ ಯು ಪ್ರಕಾಶ್ ಅವರು, ಥ್ಯಾಂಕ್ ಯು. ಎಸ್, ಮೈಸೂರಿನಿಂದ ಸದಾಶಿವ ಅನ್ನೋರು ಕರೆ ಮಾಡಿದ್ದಾರೆ. ಸದಾಶಿವ ಅವರೇ, ನಮಸ್ಕಾರ. ಏನು ಹೇಳೋದಕ್ಕೆ ಬಯಸ್ತೀರಿ? ಸರ್ ನಮಸ್ತೆ. ಇದು 100% ತಪ್ಪು ಸರ್. ಯಾಕೆಂದ್ರೆ ಇವರು ಮನಸ್ಸೋಯ್ಕೆ ಇವರು ಏನು SIR ಮಾಡ್ತಾ ಇದ್ರು, ಇದು ಹುಚ್ಚಿನ ಕೈಯಲ್ಲಿ ಇದು ಮಾಡ್ತಾ ಇದ್ರು. ಅದು ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂತಂದ್ರೆ ಒಂದು ಏರಿಯಾದಲ್ಲೂ ಯಾವ ಮನೆಗೂ ಬಂದದ್ದು ನನ್ ಕಣ್ಣಿಗಂತೂ ಕಾಣ್ತಾ ಇಲ್ಲ. ಒಂಥರ ವಿಚಿತ್ರ ಅನ್ಸುತ್ತೆ ಈ SIR ಪ್ರಕ್ರಿಯೆ. ಮತ್ತೆ ಇದರಲ್ಲಿ ಸಾರ್ವಜನಿಕರಿಗೆ ತುಂಬಾ ಗೊಂದಲ ಇದೆ. ಮತ್ತೆ ಇವ್ರುಗಳೇ ಇಷ್ಟ ಬಂದಾಗೆ ಈಗ ನೋಡಿ, ಕುಣಿಗಲ್ನಲ್ಲಿ ಒಬ್ಬ ಹೆಣ್ಮಗಳು ಎಲ್ಲ ಗುಡ್ಡೆ ಹಾಕೊಂಡು SIR ಮಾಡ್ತಾ ಇದ್ರೆ ಯಾವ ಪರಿಸ್ಥಿತಿಯಲ್ಲಿದೆ ನಮ್ಮ ಜನಸಾಮಾನ್ಯರ ಬದುಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಈ ರಾಜಕಾರಣಿಗಳ ಕಳ್ಳಾಟ ಅತಿಯಾಗೋಗಿದೆ. ಈ ಜನಸಾಮಾನ್ಯರ ಬದುಕಿನಲ್ಲಿ ತುಂಬಾ ಅವತಾರ ಆಡ್ತಾ ಇದ್ದಾರೆ. ಇದಕ್ಕೆ ಒಳ್ಳೆ ಹೃದಯವಂತಿಕೆ ಇರ್ತಕ್ಕಂತಹ ಮನುಷ್ಯರು ಆಯ್ಕೆ ಆದ್ರೆ ಇಂತಹ ಕಚಡ ಚರ್ಚೆಗಳು ತಪ್ಪುತ್ತೆ. ಮತ್ತೆ ಸಮಾಜದಲ್ಲಿ ಸ್ವಲ್ಪ ಆದ್ರೂ ಗೌರವ ಉಳಿಯುತ್ತೆ. ಮತ್ತೆ ಮನುಷ್ಯನ ಬದುಕಿನಲ್ಲಿ ಸ್ವಲ್ಪ ಸಾರ್ಥಕತೆ ಸಿಗುತ್ತೆ. ಥ್ಯಾಂಕ್ ಯು ಸದಾಶಿವ ಅವರೇ, ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತೊಬ್ರು ಮೋಹನ್ ಅನ್ನೋರು ಕೈವಾರದಿಂದ ಕರೆ ಮಾಡಿದ್ದಾರೆ. ಮೋಹನ್ ಅವರೇ, ನಮಸ್ಕಾರ. ನಮಸ್ಕಾರ ಮೋಹನ್ ಅವರೇ, ಈಗ SIR ಪ್ರಕ್ರಿಯೆಯನ್ನ ಗುಂಪಾಗಿ ಮಾಡೋದು, ಎಲ್ಲರನ್ನ ಒಟ್ಟಿಗೆ ಸೇರಿಸಿ ಮಾಡೋದು ಸರಿಯೋ ತಪ್ಪೋ? ತಾವೇನು ಹೇಳ್ತೀರಿ?
ಇಲ್ಲ ನಮ್ಮ ಊರಲ್ಲಿ ಸಹ ಬೀದಿಯಲ್ಲಿ ಒಂದ್ ಕಡೆ ಕೂತ್ಕೊಂಡು ಎಲ್ಲರನ್ನು ಸೇರಿಸ್ಕೊಂಡು ಮಾಡ್ತಾ ಇದ್ದಾರೆ. ಹಾ ಹಾ ನಾವು 3-4 ಟೈಮ್ಸ್ ಹೋಗಿ ವಾಪಸ್ ಬಂದ್ವಿ. ಓಕೆ ಹಾ. ಅವ್ರು ಪ್ರತಿಯೊಂದು ಮನೆಗೆ ಹೋಗಿ ಚೆಕ್ ಮಾಡಿದ್ರೆ ನೀವು ಪ್ರಶ್ನೆ ಮಾಡ್ಬೇಕಲ್ಲ ಮೋಹನ್ ಅವರೇ, ನೀವು ಪ್ರಶ್ನೆ ಮಾಡ್ಬೇಕಲ್ಲ, ಗುಂಪು ಗುಂಪಾಗಿ ಮಾಡಬಾರ್ದು. ನೀವು ಪ್ರತಿಯೊಂದು ಮನೆಗೆ ಹೋಗ್ಬೇಕು ಅಂತ ಹೇಳಿ ಪ್ರಶ್ನೆ ಮಾಡ್ಬೇಕು. ಮಾಡಿದ್ವಿ ಸರ್, ನೆನ್ನೆ 4ನೇ ಸಲ ಹೋಗಿ ವಾಪಸ್ ಬಂದಿದ್ದು. ಹಾ ಹಾ ಹಾ. ನಾಳೆ ಬರ್ತೀವಿ, ನಾಳೆ ನಿಮ್ಮ ಮನೆ ಹತ್ರನೇ ಬಂದು ಮಾಡ್ತೀವಿ ಅಂತ ಹೇಳ್ತಾರೆ. ಹ್ಮ್. ನೀವು ಸ್ವಲ್ಪ ನಿಮ್ಮ ವಾಹಿನಿ ಮುಖಾಂತರ ಅಧಿಕಾರಿಗಳಿಗೆ ಸ್ವಲ್ಪ ಇದ್ರ ಬಗ್ಗೆ ತಿಳಿಸಬೇಕಾಗಿ. ಡೆಫಿನೆಟ್ಲಿ ಸರ್, ಮಾಡ್ತೀವಿ, ಅದೇ ಕೆಲಸ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಮೋಹನ್ ಅವರೇ. ಶಿವಮೊಗ್ಗದಿಂದ ಬಸವರಾಜ್ ಅವರು ಕರೆ ಮಾಡಿದ್ದಾರೆ. ಬಸವರಾಜ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ. ಹಾ ನಮಸ್ಕಾರ. ಏನ್ ಹೇಳೋದಕ್ಕೆ ಬಯಸ್ತೀರಿ ಸರ್ ಈ ವಿಚಾರವಾಗಿ? ಈ ವಿಚಾರವಾಗಿ SI ಅದು ಸರಿಯಾದ ಜಾರಿಯನ್ನು ಕಡಿಸಿಲ್ಲ ಸರ್. ಅದು ಎಲ್ಲ ಗುಂಪು ಗುಂಪಾಗಿ ಮಾಡ್ತಿದ್ದಾರೆ. ಇದೇನೋ ಒಂದು ವೋಟ್ ಬ್ಯಾಂಕಿಂಗ್ ಅಂತ ಇರ್ಬೋದು ಸರ್ ಇದು. ಆ ತರ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ಯಶವಂತಪುರದಲ್ಲಿ SP ಸೋಮಶೇಖರ್ ಅವ್ರದ್ದು ಫೋಟೋ ಇಟ್ಕೊಂಡು ಮಾಡಿದ್ರು. ಅದು ಈ ತರ ಅನ್ಸುತ್ತೆ ಸರ್. ಓಕೆ ಥ್ಯಾಂಕ್ ಯು ಬಸವರಾಜ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡೋದಕ್ಕಾಗಿ. ಕೇಶವ್ ಅನ್ನೋರು ವೈಟ್ ಫೀಲ್ಡ್ ಇಂದ ಕರೆ ಮಾಡಿದ್ದಾರೆ. ಕೇಶವ್ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ಹೇಳಿ ಕೇಶವ್ ಅವರೇ, SIR ಪ್ರಕ್ರಿಯೆಯನ್ನ ಮಂದಿರ, ದೇವಸ್ಥಾನ, ಮಸೀದಿ ಇಲ್ಲೆಲ್ಲ ಅಂಗಡಿಗಳಲ್ಲಿ ಒಟ್ಟು ಸೇರಿಸಿ ಮಾಡೋದು ಸರಿಯೋ ತಪ್ಪೋ? ಸರ್ ಅದು ಖಂಡಿತ ತಪ್ಪಿದೆ. ಆದ್ರೆ ನಮ್ಮ ಭಾಗದಲ್ಲಿ ಏನಾಗ್ತಿದೆ ಅಂದ್ರೆ ಈ ಗುಂಪುಗಾರಿಕೆ ಅದು ಬಿಡಿ ಸೆಕೆಂಡ್ರಿ. ಸೊ ನಮ್ಮದು ವೈಟ್ ಫೀಲ್ಡ್ ಮೂಲತಃ ಕೃಷ್ಣದೇವರಾಜ ಒಡೆಯರ್ ಕಾಲದಿಂದ ಇದ್ದಂತ ಊರು. ಈ ಊರಲ್ಲಿ 2002 ವೋಟರ್ ಲಿಸ್ಟ್ ಇಲ್ದಂಗ್ ಮಾಡಿದ್ದಾರೆ ಅಧಿಕಾರಿಗಳು. ಈಗ ಪ್ರತಿ ಮನೆಗೆ BLOಗಳು ಸರಿ 2002 ಪಟ್ಟಿ ತಗೊಂಡು 2025 ಪಟ್ಟಿ ತಗೊಂಡು ಬಂದು ಆ ಭಾಗಗಳಲ್ಲಿ ಆ ಪ್ರೊಜಿನಿ ಆಗ್ಲಿ ಅಟ್ಲೀಸ್ಟ್ ಸೆಲ್ಫ್ ಡಿಕ್ಲರೇಷನ್ ಆದ್ರಿ ಬರಿಬೇಕಾಗುತ್ತೆ. ಸರಿ, ಅಲ್ಲಿ ಭಾಗದ ಸಂಖ್ಯೆ ಬರಿಬೇಕು, ಯಾವ ಕ್ಷೇತ್ರ ಆಗಿತ್ತು ಅದನ್ನ ಬರಿಬೇಕಿತ್ತು 2002. ಆದ್ರೆ ಡೇಟಾನೇ ಇಲ್ಲ ಸರ್ ಇವ್ರ ಹತ್ರ. ಓಕೆ. ಸುಮಾರು 40,000 ವೋಟು ಕಾಣೆ ಆಗಿದೆ. ಅಂದ್ರೆ ನಾವು ಆದಿವಾಸಿಗಳ ಕಾಡುವಾಸಿಗಳ ಇಷ್ಟು ಪ್ರಸಿದ್ಧ ಆಗಿರೋಂತ ಊರನ್ನೇ ವೋಟರ್ ಲಿಸ್ಟ್ ಅಲ್ಲೇ ಕಡಿತಗೊಳಿಸಿದ್ರೆ ತೊಂದ್ರೆ ಅಲ್ವಾ ಸರ್? ಈಗ ನೀವು ತೋರಿಸ್ತಾ ಇರೋ ವಿಡಿಯೋದಲ್ಲಿ ನಮ್ಮ ಊರ್ ಭಾಗದ್ದೇ ತೋರಿಸ್ತಾ ಇರೋದು. ಗುಂಪುಗಾರಿಕೆ ನಡೀತಿದೆ ಒಂದೊಂದ್ ಕಡೆ, ಒಂದೊಂದು ರಸ್ತೆಯಲ್ಲಿ ಕರೆಕ್ಟ್ ಆಗಿ ಮನೆಗೆ ಹೋಗಿ ಕೊಡ್ತಾ ಇದಾರೆ. ಬಟ್ ಇಲ್ಲಿ ಗುಂಪು ಏನಾಗುತ್ತೆ ಅಂತಂದ್ರೆ ಜನರು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಅವ್ರವ್ರ ಮನೆಗೆ ಅವ್ರವ್ರ ಬರೋ ಗಂಟ ತಾಳ್ಮೆ ಇರ್ಬೇಕು. ಈ SIR ಪ್ರಕ್ರಿಯೆ ಇನ್ನು 30 ದಿನ ಇದೆ. ಅವ್ರವ್ರ ಮನೆಗೆ ತಲುಪ್ತಾರೆ. ಆಮೇಲೆ ಇನ್ನೊಂದು ಸಜೆಷನ್, ಸರಿ, ಲೀಡರ್ಗಳಿದ್ದಾರೆ, ಅವ್ರು ಏನ್ ಮಾಡ್ತಾರೆ, ಆ ಒಂದು ಲೀಡರ್ಶಿಪ್ ತಗೊಂಡು ಕೊಡ್ಬೇಕನ್ನೋ ಉತ್ಸಾಹದಲ್ಲಿ ಜನಗಣತಿ ಮಾಡ್ಬೇಕಾದ್ರೆ ಟೀಚರ್ಸ್ಗಳ ಜೊತೆ ಯಾಕೆ ಬರಲ್ಲ? ಇದೇ ರೀತಿ ಜನಗಣತಿ ಮಾಡುವಾಗ ಬರಲ್ಲ ಯಾರನ್ನು. ಯಾವ್ದೋ ಒಂದು ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗ್ಬೋದು, ನೀವು ಲೀಡರ್ಸ್ ಹೋಗಿ ಮಾಡಿ ಅಂತಂದಾಗ ಟೀಚರ್ ಹಿಂದೆ ಬಿದ್ದು ಏನ್ ಸರ್ ಈ ರೀತಿ ಮಾಡ್ತಾರೆ ಅಂದ್ರೆ ನಮಗೆ ಆಶ್ಚರ್ಯ ಆಗ್ಬಿಡುತ್ತೆ. ಅದನ್ನ ಹೇಳೋದು ಸರ್. ಇದನ್ನೇ ಟೀಚರ್ಸ್ಗೆ ಜನಗಣತಿ ಮಾಡುವಾಗ ಯಾಕೆ ಬರಲ್ಲ? ಅವ್ರ ಪಾಪ ಟೀ ಕಾಫಿ ಇಲ್ದಿರ ಓಡಾಡ್ತಾರಲ್ಲ, ಆಗ್ ಬರಲ್ಲ. ರಾಜಕೀಯ ವ್ಯಕ್ತಿ ಹೇಳಿದಾಗ ಮಾತ್ರ ಇವ್ರು ಜನ ಬರ್ತಾರೆ. ಡೆಫಿನೆಟ್ಲಿ ಇದನ್ನ ವಿಚಾರ ಮಾಡ್ತಾರೆ ಸರ್. ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡೋದಕ್ಕೆ ಕೇಶವ್ ಅವರೇ. ಮೈಸೂರಿಂದ ರವಿ ಅನ್ನೋರು ಕರೆ ಮಾಡಿದ್ದಾರೆ. ರವಿ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಸರ್. ಏನ್ ಹೇಳೋದಕ್ಕೆ ಬಯಸ್ತೀರಿ ಸರ್ ಈ ವಿಚಾರವಾಗಿ? ಸರ್ ಇದು ಬೇಕು, ಇದು ಈ ತರ ಎಲ್ಲ ನಡಿಬಾರ್ದು. ಅಕ್ರಮವಾಗಿ ಸೇರ್ತಕ ಇದು ಮಾಡ್ಕೊಡಂಗೆ ದಾರಿ ಇತ್ತು ಸರ್. ಇದೆಲ್ಲ ಫೇಕ್ ಅಂತ ಹೇಳ್ತಿದ್ರಿ ನೀವು? ಯಾಕಂಗ ಅನಿಸ್ತು ನಿಮ್ಗೆ? ಸರ್ ಇದು ಬಾಂಗ್ಲ ಹೊಲಿಸಿದ್ರು ಈಗಲೇ ಜಾಸ್ತಿ ಆಗ್ರ. ಇನ್ನು ಅವರು ಓಟ್ ಲೀಸಿಗೆ ಸೇರ್ಸಂಗ ಇದು ಮಾಡ್ಕೊಟ್ಟಂಗೆ ದಾರಿ ಇತ್ತು ಸರ್. ಮನೆಗೆ ಹೋಗಿ ಮಾಡ್ಬೇಕು ಸರ್. ಎಸ್, ಓಕೆ.